ಇದು 2 ಕಾಲು ಕಳೆದೋಗ್ಬಿಟ್ಟವೆ, ಅದಕ್ಕೆ ಕಲ್ಲಿಟ್ಟಿದ್ದೀನಿ. ಏನಮ್ಮ ತಾಯಿ ಚೆನ್ನಾಗಿದೆ ತಾಯಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹರಿ ನೋಡಿ ಕನ್ನಡ ಕಾಕ ಬಂದು ಅವ್ರ ವಿಡಿಯೋಗೆ. ರಾತ್ರಿ ಮಲ್ಗಕ್ಕೆ ನಾವು ಇವ್ರ ಚಿಕ್ಕಮ್ಮರ ಮನೆಗೆ ಹೋಗಿದ್ವಿ. ಅಲ್ಲಿ ಮಲ್ಗಿದ್ದು ಬೆಳಿಗ್ಗೆನೆ ಬರ್ತಾ ಇದ್ದೀವಿ. ನವಿಲು ಇಲ್ಲಿ ನವಿಲ್ ಬಂದೈತೆ. ಎಲ್ಲೈತದು? ಎಲ್ಲೈತಪ್ಪ? ಇಲ್ಲೆಲ್ಲ ನೋಡ್ತಾವೆ, ಎಷ್ಟೊಂದವೆ. ಅಲ್ಲಿ 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 ಅಲ್ಲೊಂದು ಇಲ್ಲೊಂದು ಇದ್ದಿದ್ದೆ ಕಾಣಿಸ್ತೈತೆ. ಅಲ್ಲಿ 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 ಸೆಂಟ್ರಲ್ ರೋಡ್ ಸೆಂಟ್ರಲ್ ಓಡೋಗ್ತೈತೆ. ಹಂಗೆ ಹೋಗಿ ಆರುತ್ತೇನ, ಸುಮ್ಮನೆ ಹಿಂಸೆ ನಾವಕ್ಕೆ. ಪಾಪ ಹಂಗೆಲ್ಲ ಹಿಂಸೆ ಕೊಡೋದು. ಝೂಮ್ ಮಾಡೋದು ಹೆಂಗೆ ಗೊತ್ತು ನೋಡು, ಮನುಷ್ಯರು ನೋಡಿದಷ್ಟು ಹೆಂಗೆ ಓಡೋಗ್ತವೆ. ಇದು ಕೆರೆ. ಈ ಕೆರೆದ ಮಣ್ಣಿಗೆ ನಮ್ಮ ಜಮೀನಿಗೆ ಹೊಡಿತಾ ಇರೋದು. ಆ ಕಡೆ ಲಾಸ್ಟ್ ಆ ಕಡೆಯಿಂದ ಆ ಕಡೆದ ಮೂಲೆಯಲ್ಲಿ ಹೊಡಿತಾವ್ರೆ. ಆ ಕಡೆಯಿಂದ ಆ ಕಡೆ ಇರೋದು ನಮ್ಮದು, ನಮ್ಮೂರು ಕೆರೆ. ಇಲ್ಲಿ ಪಕ್ಕ ಇರೋದೆ ನಮ್ಮ ಜಮೀನು. ನಾವು ಆ ಕಡೆಯಿಂದ ಬಂದಿದ್ದು ನವಿಲ್ ನೋಡೋಕ್ಕೆ ಅಂತ ಹಿಂಗೆ ಹೋಗಿದ್ವಿ ಅಷ್ಟೇ. ಇದು ಎಂಟ್ರಿ. ನಮ್ಮ ಮನೆ ಅಲ್ಲಿದೆ. ಇದು ನಮ್ಮದು ಬೋರ್. ಇದು ಬೋರ್ ಆನ್ ಮಾಡೋದು, ಸ್ಟಾರ್ಟರ್ ಬಾಕ್ಸ್ ಅಂತಾರಲ್ಲ ಅದಕ್ಕೆ. ಅದೇ ಎಷ್ಟೊಂದವೆ ನೋಡು ನೋಡು, ಮಸ್ತಾಗವೆ ಎಲ್ಲ. ಕಾಯಿ ತಗೊಂಡ್ಲಿಲ್ಲ ಅಲ್ವಾ ಕಾಯಿ ನಾವು ನೋಡ, ಅದಕ್ಕೆ ಕಾಯಿ ಸಿಕ್ಬಿಟ್ಟೈತೆ. ನಮ್ಮ ಮರದಿಂದ ಕಾಯಿ ಬಿದ್ದೈತೆ. ಚಪ್ಪಲಿ ಕಾರಲ್ಲ ಐತೆ, ತಗೋಗು ಕಾಯಿ. ಅಲ್ಲೊಂದು ಇಲ್ಲ, ಅದು ಕುಡಿದು ಬಿಸಾಕಿರೋದು. ಹಾರ್ವೆಸ್ಟ್ ಅಂದರೆ ನಾವು ಕೀಳತ್ತಾನೆ, ಇದು ಅದಾಗದೇ ಬಿದ್ದಿರೋದು. ನೆನ್ನೆಲ್ಲ ಈ ಮರದ ಎಳ್ನೀರು ಬೇಕು ಕುಡಿಬೇಕು ಅಂತ ಹೇಳ್ತಾ ಇದ್ದಿದ್ದು. ಇವಾಗ ಕಾಯೇ ಸಿಕ್ಬಿಟ್ಟೈತೆ. ಕೀ ತಗೋಬೇಕು, ಹಂಗೆ ಕಾರಲ್ಲಿ ಕೀ ಐತೆ. ಹರಿ ಬಾ ಈ ಕಡೆ. ಪುಡಿರು ಅಲ್ಲೇ ಇರು, ತಂದು ಕೊಡ್ತೀನಿ. ಮತ್ತೆ ಮುಳ್ಳತ್ರ ಬರಬೇಡ. ಹಾಂ, ಈ ತಿಂಡಿದ ಇದು JCB ಅವ್ರಿಗೆ, ಟ್ರ್ಯಾಕ್ಟರ್ ಅವ್ರಿಗೆ ತಿಂಡಿ. ಅವರು ಇದಿಷ್ಟು ಇದನ್ನು ಒಳಗಿಡೋದು. ಟಾರ್ಚ್ ತಗೊಂಡು ಬಂದಿದ್ದೆ. ಟಾರ್ಚ್ ಕಾರಲ್ಲಿ ಇಡು. ಯೋಗೇಶ್ ಅವ್ರನ್ನ ಡ್ಯೂಟಿ ಕಳಿಸ್ತಾ ಇದ್ದೇನೆ. ಹೆಗ್ಲ ಮೇಲೆ ಒಂದು ಟವಲ್ಲು, ಛತ್ರಿ, ಕೈಯಲ್ಲಿ ನೀರು ಬಾಟ್ಲು ಇಟ್ಕೊಂಡು ಈ ಥರ ಡ್ಯೂಟಿ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು. ಎಲ್ಲರಿಗೂ ಸಿಗಲ್ಲ ಈ ಥರ ಡ್ಯೂಟಿ. ಅಡುಗೆ ಮನೆ ಸೆಟ್ ಆಗೈತೆ. ತಕ್ಕ ಮಟ್ಟಿಗೆ ಎಲ್ಲ ಚೆನ್ನಾಗೇ ಸೆಟ್ ಮಾಡಿದ್ದೀನಿ. ಸ್ಟವ್ವು ಇದು 2 ಕಾಲು ಕಳೆದೋಗ್ಬಿಟ್ಟವೆ, ಅದಕ್ಕೆ ಕಲ್ಲಿಟ್ಟಿದ್ದೀನಿ. ನೆಕ್ಸ್ಟ್ ಕೊರಟಗೆರೆಗೆ ಏನಾದರೂ ಹೋದಾಗ ಸಿಕ್ಕರೆ ತಗೊಂಡು ಬಂದು ಹಾಕೋದು, ಇಲ್ಲಾಂದರೆ ಹಿಂಗೆ ಇಟ್ಕೊಳ್ಳೋದು. ಇನ್ನೇನು ಒಂದು ವಾರಕ್ಕಲ್ವ, ಸಾಕಾಗತ್ತೆ. ಇದು ಸ್ಟವ್ ಹಚ್ಚಿ ನೋಡಿದೆ ಹೆಂಗೆ ಉರಿತೈತೆ ಅಂತ, ಸರಿಗೈತೆ. ಸಿಲಿಂಡ್ರು, ಎಣ್ಣೆ, ಇದರಲ್ಲೆಲ್ಲ ರೇಷನ್ ಇಟ್ಟೆ. ಇದು ನೀರಿನ ಕ್ಯಾನು, ಬಾಟ್ಲುಗಳೆಲ್ಲ ಅಲ್ಲೊಂದು ಇಲ್ಲೊಂದವೆ. ಸೈಡಿಗೆ ಇಟ್ಬಿಡೋದು. ಇಲ್ಲಿ ಚೆಂಬು ಲೋಟಗಳು ಇಟ್ಟಿದ್ದೀನಿ. ಇಷ್ಟೇ ತೊಗೊಂಬಂದಿದ್ದು. ಒಂದು ಅನ್ನಕ್ಕೊಂದು, ಸಾರಿಗೊಂದು, ಟೀ ಮಾಡಿದ್ರೆ ಒಂದು, ಇವೆರಡು ಏನಾದರೂ ಕಡಲೆ ಬೀಜ ಹುರಿಯೋದು ಆ ಥರ ಮಾಡಿದ್ರೆ ಬೇಕಾಗುತ್ತೆ ಅಂತ. ಇಲ್ಲೆಲ್ಲ ತರಕಾರಿ ಇಟ್ಟೆ. ಟೊಮೊಟೊ, ಬದನೆಕಾಯಿ, ಬೆಳ್ಳುಳ್ಳಿ, ಈ ಥರ. ಇದಿಷ್ಟು ಪಾತ್ರೆಗಳು ತಂದಿರೋದು. ಇಷ್ಟೇ ಪಾತ್ರೆ ತಂದಿರೋದು. ಒಂದು 3-4 ತಟ್ಟೆ ಇದ್ದಾವೆ. ಇಬ್ಬರು ಆಟ ಆಡ್ತಾ ಇದ್ದಾರೆ.
ಇದು ನೋಡ್ರಿ ಕಾಯಿ ನಾನು ನಿಮಗೆ ಆವಾಗಲೇ ಒಂದೇ ಒಂದು ಕಾಯಿ ಮುಂದ್ಗಡೆ ಮರದ್ದು ಒಂದು ಕಾಯಿ ತೋರಿಸ್ತೆ ಅಷ್ಟೇ. ಇವು ಮನೆ ಹಿಂದ್ಗಡೆ ಒಂದು ಮರ ಐತಲ್ಲ ಅದ್ರ ಕಾಯಿಗಳು, ಅದರಲ್ಲಿ ಇದಿಷ್ಟು ಸಿಕ್ಕು ಉದುರಿರೋ ಕಾಯಿಗಳು. ಹರಿಗೆ ಪುಟ್ಟಿಗೆ ಈಗ ಸ್ನಾನ ಮಾಡಿಸಿ ಇಬ್ರು ಮಲಗಿಸ್ಬೇಕು. ಅವ್ರು ಹೋಗಿದ ತಕ್ಷಣ ನಾನು ಬಾಗ್ಲಾಕೊಂಡೆ. ಬಿಸಿಲಲ್ವಾ ಹಾವು ಪಾವು ಬಂದ್ಬಿಟ್ರೆ ಅಂತ. ಏನು ಬೇಡ, ಇದು ಈ ಥರ ಮೇಲ್ಗಡೆ ಸಪ್ರೇಟ್ ಡೋರ್ ತೆಗಿಬೋದು. ಈ ಡೋರ್ ತೆಗ್ಬಿಟ್ಟು ಇಲ್ಲೇ ಮಲಗಿಸ್ತೀನಿ, ಇಲ್ಲೇ ಚಾಪೆ ಹಾಸ್ಬಿಟ್ಟು ಸ್ನಾನ ಮಾಡಿಸಿ. ಬಂತು ಟ್ರ್ಯಾಕ್ಟ್ರು ಆಡಕೊಂಡು ಬಿಟ್ಟವ್ರೆ. ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಕುಕ್ಕರ್ಗಿಟ್ಟೆ ಮಸ್ಕಾಯಿ ಮಾಡೋಕ್ಕೆ. ಪುಟ್ಟಿ ಹರಿನ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾಳೆ ನೋಡ್ರಿ. ಪರ್ಕೆ ತಗೊಂಡವ್ರು ಆಡೋಕ್ಕೆ, ಅದು ಬಿಟ್ಟು ಈಗ ಇಲ್ಲಿ ಆಟಾಡಿಸ್ತಾ ಅವಳು ಪುಟ್ಟಿ ಹರಿನ. ಊಟಕ್ಕೆ ಬಂದವ್ರು ಯೋಗೇಶ್ವರ್. ಟೇಸ್ಟ್ ಸಕ್ಕತ್ತಾಗಿದೆ. ಈ ಹೊಲದಲ್ಲಿ ಇನ್ನೇನು ಬಿಡಿ ಚೆನ್ನಾಗಿರ್ತದೆ. ಈ ಹೊಲ ಅಂತಲ್ಲ, ಹೊಲದಲ್ಲಿ ಯಾವ್ದಾರ ಹೊಲದಲ್ಲಿ ಎಷ್ಟು ಎಡವಟ್ಟು ಗೊತ್ತಾ ಸಾರ್ದೀಗ. ಕಾಯಿ ತುರಿಯೋದು ತಂದಿಲ್ಲ, ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸರಿ. ಆಮೇಲೆ ಮಸಿಯೋದು ತಂದಿರಲಿಲ್ಲ. ಲೋಟದಲ್ಲಿ ನೀರು ಕುಡಿಯೋ ಲೋಟದಲ್ಲಿ ಮಸ್ತಿದ್ದೀನಿ. ಇದು ಸಾರು ಥರ ಮಾಡಿದ್ದೀನಿ. ಆಮೇಲೆ ಇದು ಅನ್ನ ಸಾರು ಅಷ್ಟೇ. ಮುದ್ದೆ ಮಾಡೋಕ್ಕೆ ರಾಗಿ ಹಿಟ್ಟು ತಂದಿಲ್ಲ, ಹಂಗಾಗಿ ಮುದ್ದೆ ಮಾಡ್ತಾಯಿಲ್ಲ. ನೋಡೋದು ಇವತ್ತಾದರೆ ಇವ್ರ ಮನೆಗೆ ಇಸ್ಕೊಂಡು ಬಂದು ನಾಳೆಗೆ ಮುದ್ದೆ ಮಾಡೋದು, ನಾಳೆ ಮಧ್ಯಾಹ್ನಕ್ಕೆ. ಇಲ್ಲಿ ಇವ್ರ ಮಾಮರ ಮನೆ, ಇವ್ರ ಚಿಕ್ಕಮ್ಮರ ಮನೆ ಎಲ್ಲ ಇಲ್ಲೇ ಹತ್ರ ಐತೆ. ಅದೇ ಇವ್ರ ಅಜ್ಜಿ ಮನೆಯೂ ಐತೆ. ಇನ್ನೇ ನಿಮ್ಮ ಮಾಮರ ಮನೆ ನಿಮ್ಮ ಅಜ್ಜಿ ಮನೆ ಎಲ್ಲ ಒಂದೇ ತಾನೆ. ಅವರು ಇಲ್ಲೇ ಬರ್ರಿ ಇರ್ರಿ ಊಟ ಮಾಡಿರಿ ಅಂತೆಲ್ಲ ಹೇಳ್ತಾರೆ. ಬೆಳಗ್ಗೆ ಅಲ್ಲಿಗೂ ಆಂಟಿ ಸಾರು ಮಾಡ್ಕೊಡ್ತೀನಿ ತಗೊಂಡೋಗೋ, ಅನ್ನ ಮಾಡ್ಕೋಬೇಕಿದ್ರೆ ಅಲ್ಲಿ ಅಂತ ಅಂದರು. ನಾವೇ ಬೇಡ ನಾವೆಲ್ಲ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಬಂದ್ವಿ. ಈಗಾಗಲೇ ಒಂದು 2-3 ದಿನ ಅಲ್ಲೇ ಇದ್ವಲ್ಲ, ಸಾಕು ಅಂದ್ಬಿಟ್ಟು ನಾವು ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಮಲ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಕರೆಂಟ್ ಇದ್ದಿದ್ರೆ ಅದಕ್ಕೂ ಹೋಗ್ತಿರ್ಲಿಲ್ವೇನೋ, ಇಲ್ಲೇ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಿದ್ವಿ. ಮಲ್ಕೊಳಕ್ಕೆ ಮಾತ್ರ ಅವ್ರ ಮನೆಗೆ ಹೋಗ್ತಾಯಿದ್ವಿ ನೈಟು. 20 ದಿವಸ ಕರೆಂಟ್ ಬರೋಕ್ಕಿಲ್ಲ. 20 ದಿವಸದವ್ರಿಗೆ ಯಾರು ಇರ್ತಾರೆ? ನಾನು ಒಂದು ವಾರಕ್ಕಷ್ಟೇ ಬಂದಿರೋದು. ಹಪ್ಪಳ ಅಂತ ಕೊಡವಳಿಗೆ ಇನ್ನೊಂಚೂರು. ಪುಟ್ಟಿ ನೆಲ್ಲಿಕಾಯಿ ಬೇಕು ಅಂದಿದ್ಕೆ ಕೇಳ್ತಾವ್ರೆ. ಬೆಳಿಗ್ಗಿಂತ ಕೇಳ್ತಿದ್ಲು ಪುಟ್ಟಿ, ಇವಾಗ ಕಿತ್ಕೊಟ್ಟಿದ್ದಾಯ್ತು. ಬಿಡ್ರಂಗ್ ಸಮಯ ಕೆಳಗಡೆ ಉದ್ರೋದು ಯಾಕಾಗ್ತೀಯ? ಸಾಕು ಬಿಡೋಣ, ಇವನ್ ತಿಂದು ಮುಗಿಸಿರ್ ಸಾಕು. ಚಾವ ಇದ್ರೆ ಚಾವ ಒರ್ಸೋಕಿಲ್ಲ, ಕೊಳಿತದೆ. ತಿಂದು ಕೊಳೆಯೋವರೆಗೂ ಇರಲ್ಲ, ಇಲ್ಲಿ ತಿಂದು ಮುಗಿಸ್ತೀವಿ. ಹಾಕು ಹಿಡಿವಾ. ಉಷ್ಣ ಇದು ಅಲ್ಲ, ಹುಳಿ ಅಂದರೆ ಇದು ತುಂಬ ಸ್ವೀಟ್ ಆಗಿರುತ್ತೆ ಅನ್ಸುತ್ತೆ. ದೊಡ್ಡದಾಗೈತೆ ತುಂಬ, ಅದಕ್ಕೆ ಇಷ್ಟ ನನಗೆ ಅದು ಹಣ್ಣು. ಫುಲ್ ಹಣ್ಣಾಗಿ ಹೋಗೈತೆ. ಹಣ್ಣಲ್ಲ, ಅದು ನೆಲ್ಲಿಕಾಯಿ. ನೆಲ್ಲಿಕಾಯಿ ಹಣ್ಣು. ನಾವಿಲ್ಲಿ ನೀರಿಗೆ ಏನು ಪೈಪ್ಗಳೆಲ್ಲ ಬಿಟ್ಟಿದ್ವಲ್ಲ ಮಧ್ಯ ಅವಕ್ಕೂ ಎಲ್ಲ ಸಿಕ್ಸಿ ಹೈಟ್ ಮಾಡ್ತಾ ಇರೋದು. ಇದು ಬಾವಿ ಪಕ್ಕ ಒಂದು ಐತೆ ಪಾಯಿಂಟು, ಅದು ಫುಲ್ಲು ನೆಲಕ್ಕೆ ಸಮ ಮುರಿದೋಗ್ಬಿಟ್ಟೈತೆ ಅಲ್ವಾ. ಅದಕ್ಕೆ ಇಲ್ಲಿಗೆ ಜಾಸ್ತಿ ಹಾಕಬೇಕು. ಹೆಂಗೆ ಅಳತೆ ಬಿಟ್ಟಿದ್ದ ಹಂಗ ಇದು ಕಾಲ ಒಳಗೆ ಹೋಗಲ್ವಾ? ಹಾಂ ಅದು 1 ಅಡಿನಾ? 2 ಅಡಿ.
ಅಲ್ಲ ಹಂಗೆ ಅದು ಹಂಗೊಂದಡಿನಾ? ಒಂದಡಿನಾ? ಸರಿ ಸರಿ. ಅದು ಕತ್ತ ಇದು ಕತ್ತ ಬೇಡ, ತೆಗ್ದು ಹೊಸದೇ ಹಾಕ್ರಿ. ಅದೆಲ್ಲ ಒಣಗಿ ಇದಾಗೋಗೈತೆ. ಎಲ್ಲ ಗಮ್ ಹಾಕ್ಬಿಟ್ಟು ಕಟ್ ಮಾಡೋದು ಅವಾಗ. ಅದಿನ್ನ ನಾಳೆಗೆ ಬರೋದು ಹೇಳೋದು. ಟ್ರ್ಯಾಕ್ಟ್ರುಗಳಿಗೆ ಊಟಕ್ಕೆ ನಿಲ್ಸಿದ್ದಾರೆ, ಹಂಗಾಗಿ ಸ್ವಲ್ಪ ಬಿಸಿಲಿಗಿರಲಿ ಅಂತ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಟ್ರ್ಯಾಕ್ಟ್ರ್ ಸ್ಟಾರ್ಟ್ ಆದಮೇಲೆ ಎತ್ಕೊಂಡು ಒಳಗೆ ಇಕ್ಕೊಳ್ಳೋದು, ಒಳಗೆ ಹಾಕ್ಕೊಳ್ಳೋದು. ಧೂಳು ಜಾಸ್ತಿ, ಟ್ರ್ಯಾಕ್ಟ್ರುಗಳು ಬಂದರೆ ಹಂಗೆ ಧೂಳು ಎದ್ದು ಬರ್ತತೆ. ಡಾಕ್ಟ್ರು ಬಂದಿದ ತಕ್ಷಣ ಮನೆಯೊಳಗಡೆ ಹೋಗಿ ಬಾಗ್ಲಾಕೋಬೇಕು. ಎಲ್ಲ ಚಪ್ಪಲಿ ಹಾಕೊಂಡು ಹೋಗೋಣ ಬಾಲ್, ಪೈಪ್ ಸಿಕ್ಸ್ ಹತ್ರ. ನೋಡ್ರಪ್ಪ, ಈ ಸಂಧಿ ಒಳಗೆ ಇಷ್ಟೊತ್ತು ಹುಡ್ಕಿದ್ಕೆ ಈಗ ಸಿಕ್ಕೈತಿ ಇಲ್ಲಿ. ಮುರ್ಕೊಂಡೋಗಿ ಭಾಳ ಕಷ್ಟ ಅಪ್ಪಾಜಿ. ಭಾಳ ಕಷ್ಟ. ಗಮ್ ಹಾಕ್ಬಿಡೋಣ ಸುಮ್ಮನೆ ತಗಲ. ಬೇಡ ಗಮ್ ಹಾಕ್ಬಿಡೋಣ. ಗಮ್ ಹಾಕ್ಬಿಡೋಣ. ಅಲ್ಲಣ್ಣ ನೀನೇನ ಅದೇ ಅದ್ರಂಗೆ ಗೇಟ್ ಆಮೇಲೆ ವಾಲ್ ಹಾಕೊಳ್ಳೋದು. ಇದಕ್ಕೆ ಹಾಕೋಬೋದು ವಾಲು. ವಾಲು ಹೈಟ್ ನೋಡ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕೋಬೋದು. ಕುಡಿಬಾರ್ದು. ಎಲ್ಲಿ ಬಿಟ್ಟು ಹಾಕಿರಿ ಸರ್. ಮೈಕಲ್ಲಿ ಇಲ್ಲಿ ಅಮ್ಮ ಅಟೆ ಇಷ್ಟು ಅದ್ರ ಪಕ್ಕ ನಿಂತ್ಕೊ. ಎಷ್ಟು ಹೈಟ್ಗೆ ಈಗ ಕಟ್ ಮಾಡಿ ಇಲ್ಲೊಂದು ವಾಲ್ ಹಾಕೋಬೇಕು. ವಾಲ್ ಅಡಿ ಪುಟ್ಟಿ ನಿಲ್ಸು. ಪುಟ್ಟಿ ಎಷ್ಟು ಹೈಟ್ ಐತಾ? ಅದು ಮಣ್ಣು ಎಷ್ಟು ಹೈಟಿಗೆ ಬರ್ತದೆ ಆಮೇಲೆ ಲೆಕ್ಕ ತಗೊಳ್ಳೋಣ. ನಿಂತ್ಕೊಳ್ಳ ಪುಟ್ಟಿ. ಸ್ವಲ್ಪ ಹೈಟ್ ಐತೆ, ಮಣ್ಣೇನು ಇಲ್ಲಿ ಜಾಸ್ತಿ ಹೈಟ್ ಬರಲ್ಲ. ಹಾಂ, ಪುಟ್ಟಿ ಹೆಚ್ಚು ಕಮ್ಮಿ. ಪುಟ್ಟಿ ಎಷ್ಟು ಹೈಟ್ ಐತೆ ಕಣಪ್ಪ ಅದು ಪೈಪು. ಪುಟ್ಟಿ ಸಂಟಕ್ಕೆ ಬರ್ತದೆ ಮಣ್ಣು. ಮಳ್ಳಾಡ್ಬೇಡ ಗಮ್ ಹಾಕಿ. ಬಾ. ಮನೆಯಿಂದ ಹೊಡೆಸ್ತಾವಂತೆ. ಊದು ಊದು ಊದು. ಇಲ್ಲಿ ಬಂದೈತೆ ನೋಡ್ರಿ ಸೂರ್ಯ. ಇನ್ನೇನು ಮುಳುಗುತ್ತೆ, ಇನ್ನೊಂದು ಗಂಟೆ ಆಗುತ್ತೇನ. ಅದು ನಮ್ಮ ಬಾವಿ. ಈ ಕಡೆ ಹೊಡೆಸ್ತಾವ್ರೆ. ಈ ಕಂಬ ಬೀಳಂಗಾಗೈತೆ. ಇದನ್ನು ತೆಗಿಸ್ಬಿಟ್ಟು ಬೇರೆದು ಹಾಕಿಸ್ಬೇಕು. ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ಬಾಯ್.